ಬ್ರೇಕ್ ನಂತರ ಕರ್ನಾಟಕ 28 ಕ್ಲಿಯರ್ ಪಿಕ್ಚರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ದಕ್ಷಿಣ ಕನ್ನಡಕ್ಕೆ ಬರ್ತಾ ಇದ್ದೀವಿ. ದಕ್ಷಿಣ ಕನ್ನಡ ಬ್ರಿಜೇಶ್ ಚೌಟ ವರ್ಸಸ್ ಪದ್ಮರಾಜ ಪೂಜಾರಿ ಫೈಟ್ನಲ್ಲಿ 1,49,208 ಮತಗಳ ಅಂತರದಲ್ಲಿ ಬ್ರಿಜೇಶ್ ಚೌಟ ಗೆದ್ದಿದ್ದಾರೆ. ಕಳೆದ ಸಲ ಇಲ್ಲಿ ನಳಿನ್ ಕುಮಾರ್ ವರ್ಸಸ್ ಮಿಥುನ್ ರೈ ಫೈಟ್ ಇತ್ತು. 2,74,621 ಮತಗಳ ಅಂತರದಲ್ಲಿ ನಳಿನ್ ಕುಮಾರ್ ಕಟೀಲ್ ಮಿಥುನ್ ರೈ ವಿರುದ್ಧ ಗೆದ್ದಿದ್ರು. ಬಂಟ್ವಾಳ, ಪುತ್ತೂರು, ಸುಳ್ಯ, ಮೂಡಿಗೆರೆ, ಮಂಗಳೂರು, ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ, ಬೆಳ್ತಂಗಡಿ ಇಷ್ಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 5 ಬಿಜೆಪಿ ಶಾಸಕರು, 3 ಕಾಂಗ್ರೆಸ್ ಶಾಸಕರಿದ್ದಾರೆ. ಕ್ಷೇತ್ರವಾರು ನೋಡ್ತಾ ಹೋದ್ರೆ ಬಂಟ್ವಾಳ ಯುಟಿ ಖಾದರ್ ಸ್ಪೀಕರ್ ಅವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ 33,063 ಮತಗಳ ಮುನ್ನಡೆ ಸಿಕ್ಕಿದೆ. ಸ್ಪೀಕರ್ ಕ್ಷೇತ್ರದಲ್ಲಿ ಮಂಗಳೂರು ಉತ್ತರ ಭರತ್ ಶೆಟ್ಟಿ ಬಿಜೆಪಿ ಶಾಸಕರು 31,421 ಮತಗಳ ಲೀಡು ಬಿಜೆಪಿಗೆ. ಮಂಗಳೂರು ದಕ್ಷಿಣ ವೇದವ್ಯಾಸ್ ಕಾಮತ್ ಬಿಜೆಪಿ ಶಾಸಕರು 24,344 ಮತಗಳ ಲೀಡು ಬಿಜೆಪಿಗೆ. ಬೆಳ್ತಂಗಡಿ ಹರೀಶ್ ಪೂಂಜಾ ಬಿಜೆಪಿ ಶಾಸಕರು 23,307 ಮತಗಳ ಲೀಡು ಬಿಜೆಪಿಗೆ. ರಾಜೇಶ್ ನಾಯ್ಕ ಬಂಟ್ವಾಳ ಕಾಂಗ್ರೆಸ್ ಶಾಸಕರು 5,993 ಮತಗಳ ಲೀಡು ಬಿಜೆಪಿಗೆ. ಅಶೋಕ್ ಕುಮಾರ್ ರೈ ಪುತ್ತೂರಿನ ಕಾಂಗ್ರೆಸ್ ಶಾಸಕರು 28,690 ಮತಗಳ ಲೀಡು ಬಿಜೆಪಿಗೆ. ಸುಳ್ಯ ಭಾಗೀರಥಿ ಮುರುಳ್ಯ ಬಿಜೆಪಿ ಶಾಸಕಿ 39,147 ಮತಗಳ ಲೀಡು ಬಿಜೆಪಿಗೆ. ಮೂಡುಬಿದ್ರೆ ಉಮಾನಾಥ್ ಕೊಟ್ಯಾಣ್ ಬಿಜೆಪಿ ಶಾಸಕರು 28,188 ಮತಗಳ ಲೀಡು ಬಿಜೆಪಿಗೆ. ಮಂಗಳೂರಿನಲ್ಲಿ ಯುಟಿ ಖಾದರ್ ಒಬ್ಬರನ್ನ ಬಿಟ್ಟರೆ ಬೇರೆ ಯಾರ ಕ್ಷೇತ್ರದಲ್ಲೂ ಕಾಂಗ್ರೆಸ್ಸಿಗೆ ಲೀಡು ಬಂದಿಲ್ಲ. 7 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಲೀಡು, 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡು. ಅಂತಿಮವಾಗಿ 1,49,208 ಮತಗಳ ಅಂತರದಿಂದ ಇಲ್ಲಿ ಬ್ರಿಜೇಶ್ ಚೌಟ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಗೆದ್ದರು. ಎಸ್ ಪ್ರಶಾಂತ್. ಅಜಿತ್, ನಾನು ಈ ನರೇಂದ್ರ ಮೋದಿಯವರ ರೋಡ್ ಶೋಗೆ ಮಂಗಳೂರಿಗೆ ಹೋಗಿದ್ದೆ. ಹೌದು. ನಾನು 2 ದಿನ ಇದ್ದೆ, ಅನೇಕ ಕಡೆ ನೋಡಿದಾಗ 2 ಸಂಗತಿಗಳು ಅನಿಸಿದ್ದು ಅಂತಂದರೆ, ಒಂದು ಸ್ಥಳೀಯ ಬಿ ಜೆ ಪಿಯಲ್ಲಿ ಒಂದು ಒಳಜಗಳ ವ್ಯಾಪಕ ಪ್ರಮಾಣದಲ್ಲಿ ಅಲ್ಲಿದೆ. ಹೌದು. ನಳಿನ್ ಕುಮಾರ್ ಪರ ವಿರುದ್ಧ ಇದೆ. RSSನಲ್ಲೂ ಕೂಡ ಕ್ಲಿಯರ್ ಕಟ್ 2 ಗುಂಪುಗಳಾಗಿದ್ವು. ಬ್ರಿಜೇಶ್ ಚೌಟ ಅವರಿಗೆ ಟಿಕೆಟ್ ಕೊಡಿಸಿದ್ದು ಸ್ಥಳೀಯ ಕೆಲ ಶಾಸಕರಿಗೆ, ಭರತ್ ಶೆಟ್ಟಿ ಈ ಥರದ ಶಾಸಕರಿಗೆ ಆ ಮಟ್ಟದ ಆಸಕ್ತಿ ಇರಲಿಲ್ಲ. ಒಂದು. ಎರಡನೇದು, RSSನಲ್ಲೂ ಕೂಡ ಒಂದು ಸ್ವಲ್ಪ ಗೊಂದಲಗಳಿದ್ವು. ಆಗಿನ RSS ಈಗಿಲ್ಲ. ಅವರು RSSನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಒತ್ತಾಸೆಯ ಕಾರಣದಿಂದ ಬ್ರಿಜೇಶ್ ಚೌಟಕ್ಕೆ ಟಿಕೆಟ್ ದೊರಕಿತು. ಅದು BL ಸಂತೋಷ್ ಅವರ ಗುಂಪು ಅಂತ ಕರಿತಿರೋ ಅಥವಾ ನಳಿನ್ ಕುಮಾರ್ ಕಟೀಲು ಪರವಾಗಿರ್ತಕ್ಕಂಥ ಶಾಸಕರ ಗುಂಪಿಗೆ ಅವರನ್ನು ಬದಲಿಸೋದು ಇಷ್ಟ ಇರಲಿಲ್ಲ. ಆದರೆ ಅವರನ್ನೇ ಕಂಟಿನ್ಯೂ ಮಾಡಿದರೂ ಕೂಡ ಒಂದು ಆ್ಯಂಟಿ ಇನ್ಕಂಬನ್ಸಿ ತಾಗತ್ತೆ ಅನ್ನುವ ಭಯದಲ್ಲಿ ಬದಲಾವಣೆಗೆ ಮನಸ್ಸು ಮಾಡಲಾಯಿತು. ಆದರೆ ನನಗನ್ಸುತ್ತೆ, ವಾಟ್ ಈಸ್ ದ ಡಿಫ್ರೆನ್ಸ್? ಒಳ ಜಗಳ ಇದ್ದರೂ ಕೂಡ ಅಲ್ಲಿನ ಮತದಾರರಿಗೆ ಕ್ಲಾರಿಟಿ ಪ್ರಾಯಶಃ ಮೋದಿ ಮತ್ತು ಹಿಂದುತ್ವದ ಕಾರಣದಿಂದ ಅವರು BJP ಜೊತೆಗೆ ಇದ್ದಾರೆ. ಆದರೆ ಕಳೆದ ಬಾರಿ ಬಂಟ ವರ್ಸಸ್ ಬಂಟ ಆಗಿತ್ತು. ಬಿಲ್ ಅವರು BJP ಜೊತೆಗೆ ನಿಂತಿದ್ದರು. ಬಂಟ ವರ್ಸಸ್ ಬಿಲ್ಲವ ಆದಾಗ ಮಂಗಳೂರಿನಲ್ಲಿ ಒಂದು ಚರ್ಚೆ ಶುರುವಾಯಿತು. ಬಿಲ್ ಅವರಿಗೆ ನಮಗೆ ಪ್ರಾತಿನಿಧ್ಯ ಕೊಡಲ್ಲ, ಬಿಲ್ ಅವರಿಗೆ ಕಡೆಗಣಿಸಲಾಗ್ತಾ ಇದೆ. ಈ ಚರ್ಚೆ ನೋಡಿ, ಇದನ್ನು ಸ್ವಲ್ಪ ಎಡಪಂಥೀಯರು ಈ ಚರ್ಚೆಗಳನ್ನು ಮಾಡ್ತಾಯಿದ್ರು. ನನಗೆ ಹೆಸರುಗಳನ್ನು ನೆನಪಾಗ್ತಾ ಇದೆ. ಇರಲಿ, ಓಕೆ. ಹಾಂ, ನನಗೆ ಹೆಸರುಗಳು ಗೊತ್ತಿಲ್ಲ. ಈ ಬಂಟ ಬಿಲ್ಲವ ಯಾರು ಮಾತಾಡ್ತಾರೆ? ಎಡಪಂಥೀಯರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾಯಿದ್ರು. ಆದರೆ ಆ್ಯಕ್ಚುಲ್ ಇನ್ ಟರ್ಮ್ಸ್ ಆಫ್ ಇಲೆಕ್ಷನ್ಸ್ ಅದರ ಇಂಪ್ಯಾಕ್ಟ್ ಆಗ್ತಾ ಇರಲಿಲ್ಲ. ಆದರೆ ಇದೇ ಮೊದಲ ಬಾರಿ ಪದ್ಮರಾಜ್ ಕೂಡ ಒಂದು 20 ವರ್ಷಗಳ ಕಾಲ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನ, ಜನಾರ್ದನ್ ಪೂಜಾರಿ ಕಟ್ಟಿದ ದೇವಸ್ಥಾನದ ಟ್ರಸ್ಟಿ ಆಗಿದ್ದರು, ಖಜಾಂಚಿ ಆಗಿದ್ದರು. ಹೀಗಾಗಿ ಜನಾರ್ದನ್ ಪೂಜಾರಿಯವರ ಆಶೀರ್ವಾದದಿಂದ ಪದ್ಮರಾಜ್ ಪೂಜಾರಿ ಚುನಾವಣೆಗೆ ನಿಂತಿದ್ದಾರೆ ಅನ್ನುವ ಚರ್ಚೆ ಶುರುವಾಯಿತು. ನೋಡ್ತಾ ಬಿಲ್ ಅವರಲ್ಲಿ
ನೋಡಿ, ಅದರಲ್ಲೂ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಬಿಲ್ ಅವರು ಬಿ ಜೆ ಪಿಗೇನು ಓಟ್ ಹಾಕಲ್ಲ. ಆದರೆ ಬಿ ಜೆ ಪಿಯ ಬಿಲ್ಲವ ಕಾರ್ಯಕರ್ತರು ನನಗೊಂದಿಷ್ಟು ಜನ ಮಂಗಳೂರಿನಲ್ಲಿ ಏನು ಸಿಕ್ಕರು, ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ದಟ್ ನನಗನ್ಸುತ್ತೆ ಬಟ್ ಫಾರ್ ಮೋದಿ ಇಲೆಕ್ಷನ್, ಕರೆಕ್ಟ್, ಮೋದಿಯ ಕಾರಣದಿಂದ ಫೈಟ್. ಹಾಂ, ಮತ್ತು ಬಂಟಾ ವರ್ಸಸ್ ಬಿಲ್ಲವ ಆಗಿದ್ದರಿಂದ ಬಿ ಜೆ ಪಿಯ ಲೀಡ್ ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಮತ್ತು ಬಿ ಜೆ ಪಿಯ ಒಳ ಜಗಳ ಕೂಡ ವ್ಯಾಪಕ ಪ್ರಮಾಣದಲ್ಲಿದೆ. ಅದು ವಿಚಿತ್ರ. ಅದು ಮಂಗಳೂರಿನಂಥ ಜಾಗದಲ್ಲಿ ಸಂಘದ ಶಿಸ್ತು, ಈಗ ಅದು ಕಲ್ಲಡ್ಕ ಪ್ರಭಾಕರ್ ಭಟ್ರು ಒಂದು ರೀತಿಯಲ್ಲಿನ ಏಕಮೇವಾದ್ವಿತೀಯ ನಾಯಕರ ಥರ ಇದ್ದರು ಇಡೀ ಸಂಘ ಪರಿವಾರಕ್ಕೆ. ಈಗ ನಳಿನ್ ಕುಮಾರ್ ಕಟ್ಲಿಗೂ ಮತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೂ ಒಂದು ತಿಕ್ಕಾಟ ಶುರುವಾದಾಗ ಕಲ್ಲಡ್ಕ ಪ್ರಭಾಕರ್ ಭಟ್ರ ಏಕಚಕ್ರಾಧಿಪತ್ಯ ಅಲ್ಲಿ ಮುರಿದು ಬಿತ್ತು. ಅದರ್ವೈಸ್ 10 ವರ್ಷಗಳ ಹಿಂದೆ ಹೆಂಗಿತ್ತು, ಕಲ್ಲಡ್ಕ ಪ್ರಭಾಕರ್ ಭಟ್ರು ನಿಲ್ಲಂದರೆ ನಿಲ್ಲೋರು, ಕೂಡಂದರೆ ಕೂಡೋ ಶಾಸಕರು ಸಂಸದರು ಇರ್ತಾಯಿದ್ರು. ಈಗ ಆ ಪರಿಸ್ಥಿತಿ ಬದಲಾಗಿದೆ. ಆದರೆ ನನಗನ್ಸುತ್ತೆ ಅಜಿತ್, ಇದಕ್ಕೆ ಇನ್ನೊಂದು ಆಯಾಮದಿಂದ ಕೂಡ ಮಂಗಳೂರಿನ ರಾಜಕಾರಣವನ್ನು ನೋಡುವ ಅವಶ್ಯಕತೆ ಇದೆ. ನಾನು ಅನಂತಕುಮಾರ್ ಹೆಗಡೆ ಬಗ್ಗೆ ಹೇಳಿದ್ದನ್ನೇ ಮಂಗಳೂರಿನಲ್ಲಿ ನಾನು ನೋಡಿದ್ದು. ಶಾಸಕರು ಕೆಲಸ ಮಾಡ್ತಾರೆ, ಆದರೆ ಸಂಘದ ಭದ್ರಕೋಟೆ ಆಗಿರ್ತಕ್ಕಂಥ ಮಂಗಳೂರು ನೀಡ್ಸ್ ಎ ರ್ಯಾಪಿಡ್ ಈಸ್ ರ್ಯಾಪಿಡ್ ಡೆವಲಪ್ಮೆಂಟ್. ಬೆಂಗಳೂರು ಜೊತೆ ಟ್ರೈನ್ ಕನೆಕ್ಟಿವಿಟಿ ಎಷ್ಟೊತ್ತು ಹಿಡಿಯುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಜಿಯೋಗ್ರಫಿಕಲ್ ಹಿಂಡರೆನ್ಸಸ್. ಆದರೆ ಬಿ ಜೆ ಪಿ 10 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದು, 5 ವರ್ಷಕ್ಕೊಮ್ಮೆ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದು, ಬರೀ ಹಿಂದುತ್ವ ಮಾತೆತ್ತಿದ್ರೆ ಆ ಹಿಂದುತ್ವದ ವಿಷಯಗಳು ಅವು ಟ್ರ್ಯಾಕ್ಷನ್ ಇವೆ, ಅದನ್ನು ಯಾರೂ ಇಲ್ಲ ಅಂತಿಲ್ಲ. ಆದರೆ ಅದರ ಜೊತೆಗೆ ಡೆವಲಪ್ಮೆಂಟನ್ನು ಜೋಡಿಸಿದಾಗ ನ್ಯಾಷನಲ್ ಹೈವೇ ನೀವು ಎಷ್ಟು ವರ್ಷದಿಂದ ಮಾಡ್ತಾನೆ ಇದ್ದೀರಿ. ಅದೊಂದು ಪಂಪ್ವೆಲ್ ಫ್ಲೈಓವರ್ ವಿಷಯ ಮುಖ ಮುಚ್ಕೊಂಡು ಓಡಾಡಬೇಕಾಗಿ ಬಂತು ಜನಪ್ರತಿನಿಧಿಗಳು. ನಳಿನ್ ಕುಮಾರ್ ಕಟೀಲ್ಗೆ ಟ್ರೋಲ್ ಆಗ್ತಾ ಇದ್ರು ಅವರು. ಈಗ ನಳಿನ್ ಕುಮಾರ್ ಕಟೀಲು ಕೆಲಸ ಮಾಡಿಲ್ಲ ಅಂತಿಲ್ಲ, ಆದರೆ ಅದನ್ನು ಕಮ್ಯುನಿಕೇಟ್ ಮಾಡುವಲ್ಲಿ ಸುಮ್ಮನೆ ಹೇಳಿಕೆಗಳನ್ನು ಕೊಡ್ತಾಯಿದ್ರು. ಗಟರ್ ಮಾಡೋದು ನಮ್ಮ ಕೆಲಸ ಅಲ್ಲ, ರೋಡ್ ಮಾಡೋದು ನಮ್ಮ ಕೆಲಸ ಅಲ್ಲ. ನೋಡಿ, ಹಿಂದುತ್ವ ಇರಲಿ, ಸೆಕ್ಯುಲರಿಸಮ್ ಇರಲಿ, ಸೋಷಿಯಲಿಸಮ್ ಇರಲಿ, ವೆನ್ ಇಟ್ ಈಸ್ ಕಪಲ್ಡ್ ವಿತ್ ಡೆವಲಪ್ಮೆಂಟ್ ಅಲ್ಲ, ಅವಾಗ ಮಾತ್ರ ಯಶಸ್ಸನ್ನು ತಂದುಕೊಡಿ. ನೀವು ಅಂದರೆ ಹಿಂದುತ್ವದಡಿಯಲ್ಲಿ ನಿಮ್ಮ ಸಾಮಾಜಿಕ ಸಮೀಕರಣಗಳನ್ನು ಕೂಡ ಸರಿ ತೂಗಿಸ್ಬೇಕು ಒಂದು. ಇನ್ನೊಂದು ಇಟ್ ಶುಡ್ ಕಪಲ್ಡ್ ವಿತ್ ಡೆವಲಪ್ಮೆಂಟ್. ಎಸ್, ಅದಾದಾಗ ಮಾತ್ರ ನಿಮಗೊಂದು ಲಾಂಗ್ ಟರ್ಮ್ ಸಿಗುತ್ತೆ. ಕಾಂಗ್ರೆಸ್ ಎಲ್ಲ ಎಡವಿತು. ಕಾಂಗ್ರೆಸ್ ಮುಸ್ಲಿಂ ತುಷ್ಟೀಕರಣದ ಜೊತೆಗೆ ಒಂದು ಅಭಿವೃದ್ಧಿಯ ಪ್ರಯತ್ನವನ್ನು ಆ ಭಾಗದಲ್ಲಿ ಮಾಡಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಎಡವಿತು. ಇವತ್ತು ಬಿ ಜೆ ಪಿಗೆ ಹಿಂದುತ್ವದ ಕಾರಣದಿಂದ, ಮೋದಿಯ ಕಾರಣದಿಂದ ಒಂದು ಗಟ್ಟಿ ನೆಲೆ, ಆರ್ಗನೈಸೇಷನಲ್ ನೆಲೆ ಇದೆ. ಆದರೆ ಅದರ ಜೊತೆಗೆ ಈ ಅಂಶಗಳನ್ನು ಕೂಡ ಜೋಡಿಸ್ತೇ ಇದ್ದರೆ ಜಾತೀಯ ರಾಜಕಾರಣ ತನ್ನಿಂತಾನೇ ಶುರುವಾಗುತ್ತೆ. ನೋಡೋಣ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಬಂದಿದ್ದಾರೆ, ಹೊಸ ಮುಖ, ಕ್ಲೀನ್ ಇಮೇಜು, ಮಾಜಿ ಸೈನ್ಯಾಧಿಕಾರಿ ಅನ್ನುವಂಥ ಟ್ಯಾಗ್ ಅವರಿಗೆ ಪ್ಲಸ್ ಪಾಯಿಂಟು, ಯುವಕ ಇದ್ದಾರೆ, ಒಂದು ವಿಷನ್ ಇದೆ ಅಂತ ಅನಿಸುತ್ತೆ. ಭಾಷೆ ಗೊತ್ತು, ಹೌದು, ಅವ್ರಿಗೆ ಇಂಗ್ಲೀಷು, ಹಿಂದಿ, ಹೌದು. ಮತ್ತು ಅನೇಕ ವರ್ಷಗಳಿಂದ ನಾನು ನೋಡ್ತಾ ಇದ್ದೆ ಬ್ರಿಜೇಶ್ ಚೌಟ ಓಡಾಡ್ತಾ ಇದ್ದರು. ಆದರೆ ಕಳೆದ ಬಾರಿ ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷರಾಗಿದ್ದಾಗ ಅವ್ರಿಗೆ ಯಾವುದೇ ಸ್ಥಾನಮಾನವನ್ನು ನಳಿನ್ ಕುಮಾರ್ ಕಟೀಲ್ ಕೊಡಲಿಲ್ಲ. ಒಂದು ರೀತಿ ವನವಾಸದಲ್ಲಿದ್ದರು. ಆದರೆ ಏಕಾಏಕಿ ರಿಜಿಮ್ ಚೇಂಜ್ ಆದ ನಂತರ ಅವ್ರಿಗೆ ರಾಜ್ಯ ಕಾರ್ಯದರ್ಶಿ ಹುದ್ದೆ ದೊರಕಿತು, MP ಟಿಕೆಟ್ ಸಿಕ್ತು. ನನಗನ್ಸುತ್ತೆ ಕರಾವಳಿ ಭಾಗದಲ್ಲಿ ಬ್ರಿಜೇಶ್ ಚೌಟ ಬಗ್ಗೆ ಮಂಗಳೂರಿನಲ್ಲಿ ಬಹಳಷ್ಟು ನಿರೀಕ್ಷೆಗಳು ತುಂಬ ಇದ್ದಾವೆ. ಆ ಒಳ ಜಗಳದಿಂದ ಬಿ ಜೆ ಪಿಯನ್ನು ಹೊರಗೆ ತಂದು ಶಾಸಕರ ಜೊತೆ ಕಟ್ಕೊಂಡು ಎಷ್ಟು ಡೆವಲಪ್ಮೆಂಟಲ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಆಲ್ ದ ಬೆಸ್ಟ್ ಹೇಳ್ಬೋದು. ಡೆಫಿನೆಟ್ಲಿ ಆಲ್ ದಿ ಬೆಸ್ಟ್. ಕಂಬಳ ಮಾಡ್ತಿದ್ರು, ಹೌದು. ಅಲ್ಲಿ ಗೋಲ್ಫಿನ್ಚ್ ಗ್ರೌಂಡ್ನಲ್ಲಿ ಭಾಳ ಅದ್ದೂರಿ ಕಂಬಳ ಮಾಡೋರು. ನಾನು ಹೋಗಿದ್ದೀನಿ ಆ ಕಂಬಳಕ್ಕೆ ಇನ್ನೊಂದ್ಸಲ ಗೆಸ್ಟ್ ಆಗಿ ಕೂಡ. ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.